ಸಾಯಂಕಾಲ ಸ್ನ್ಯಾಕ್ಸ್ ಅಥವಾ ಪಿಕ್ನಿಕ್ ಟೂರ್ ಆದರೂ ತೊಗೊಂಡು ಹೋಗೋದು. ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದಾಗಾದರೂ ಮಾಡೋಕ್ಕೆ ಬರುತ್ತೆ. ರೌಂಡ್ ಶೇಪ್ ಇದೆ, ಡೈಮಂಡ್ ಶೇಪ್ ಇದೆ, ಟ್ರಯಾಂಗಲ್ ಶೇಪ್ ಇದೆ, ಸ್ಕ್ವೇರ್ ಶೇಪಲ್ಲೂ ಇದೆ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೊಬೋದು. ವೆರಿ ಸಿಂಪಲ್ ಆ್ಯಂಡ್ ಈಸಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ಮೈ ಚಾನಲ್. ಮೊದಲಿಗೆ 1 ಚಮಚ ಜೀರಿಗೆ ಹಾಗೂ ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯಕಾಳು ಹಾಗೂ 1-1.5 ಟೀ ಸ್ಪೂನ್ ಧನಿಯಾ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಚೆನ್ನಾಗಿ ಬಾಡಿಸಿದ್ವಿ. ನಂತರ ಇದನ್ನೆಲ್ಲ ಸ್ವಲ್ಪ ತೆಗೆದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತೀನಿ. 4-5 ಬ್ಯಾಡಗಿ ಮೆಣಸಿನ್ಕಾಯಿ ಸಾಕು ಅನ್ನಿಸುತ್ತೆ. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ನೀಟಾಗಿ ಬಾಡಿಸ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಘಾಟು ಬರಲ್ಲ, ಹೀಗಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಇದನ್ನ ಮಿಕ್ಸಿ ಮಾಡ್ಕೊತೀನಿ. ಇವಾಗ ಹಳ್ಳು ಹಾಕಿ ತರಿಯಾಗಿ ಪುಡಿ ಮಾಡ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ ಆದಮೇಲೆ ಗೋಧಿ ಹಿಟ್ಟು ಆದಮೇಲೆ ಚೂರು ಉಪ್ಪು, ಮೈಸೂಪ್ಪು, ನಂತರ ಸ್ವಲ್ಪ ರುಬ್ಬಿರುವ ಮಸಾಲ ನೋಡ್ಕೊಂಡು ಹಾಕ್ಕೊಳ್ಬೇಕು. ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಸ್ವಲ್ಪ ಖಾರ ತಿನ್ನೋರು ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಬೇಕಂದರೆ ಹಾಕ್ಕೊಳ್ಳಿ, ಇನ್ನು ಸ್ವಲ್ಪ ರಿಕ್ವೈರ್ ಇದೆ ಅಂತ ಅಂದಾಗ. ಕಡಲೆ ಹಿಟ್ಟು ಹಾಕ್ಕೊತೀನಿ. ಇದು ಒಂದು ಗೋಧಿ ಹಿಟ್ಟು ಹಾಕಿದರೆ ಇದ್ರಾಗಿಂದ ಅರ್ಧ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿ ಚಪಾತಿ ಹದ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಾಗ ಬಂದರೆ ಸಾಕು. 20 ನಿಮಿಷ ನೆನೆಸಿರುವ ಹಿಟ್ಟು ತೊಗೊಂಡು 20 ನಿಮಿಷ ನೆನೆಸ್ಕೊಂಡ್ಬಿಡಬೇಕು. ಸ್ವಲ್ಪ ಒಣ ಹಿಟ್ಟು ಹಾಕಿ ಎರಡು ಕಡೆನೂ ಲಟ್ಟಿಸಿದರೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡೋಕ್ಕೆ ಬರುತ್ತೆ. ನಿಮಗೆ ರೌಂಡ್ ಬೇಕಂದರೆ ರೌಂಡು, ಅಥವಾ ಸ್ಕ್ವೇರ್ ಬೇಕಂದರೆ ಸ್ಕ್ವೇರ್, ಡೈಮಂಡ್ ಶೇಪ್ ಬೇಕಂದರೆ ಡೈಮಂಡ್ ಶೇಪ್, ಟ್ರಯಾಂಗಲ್ ಬೇಕಂದರೆ ನಾನು ಎಲ್ಲ ಶೇಪು ಮಾಡಿ ತೋರಿಸ್ತೀನಿ. ಇವಾಗ ನಾನು ಎಲ್ಲ ಶೇಪು ಮಾಡೋಣ. ಎಲ್ಲ ಸ್ವಲ್ಪ ತೆಳುವಾಗಿ ಇದು ಮಾಡಿಕೊಂಡು ಚಪಾತಿ ಸೈಜ್ ದೊಡ್ಡ ಸೈಜ್ ಲಾಟಿಸ್ಕೊಂಡು ಎಲ್ಲ ಶೇಪು ಮಾಡ್ತೀನಿ. ಇವಾಗ ಎಲ್ಲ ಶೇಪ್ ಮಾಡಿ ತೋರಿಸ್ತೀನಿ. ತೆಳುವಾಗಿ ಲಟ್ಟಿಸ್ಕೋಬೇಕು. ಇದು ಸಾಯಂಕಾಲ ಸ್ನ್ಯಾಕ್ಸು ಅಥವಾ ಸಾಯಂಕಾಲ ಮಳೆ ಬರ್ತಿರ್ಬೇಕಾದ್ರೆ ತಿನ್ಬೋದು. ಪಿಕ್ನಿಕ್ ಹೋಗ್ಬೋದು. ಸ್ಕೂಲ್ ಮಕ್ಕಳಿಗೆ ಸಾಯಂಕಾಲ ಬಂದ್ಕೂಡಲೇ ಏನಾದರೂ ಕೊಡಬೇಕಲ್ಲ, ಅಥವಾ ಗೆಸ್ಟ್ ಬಂದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದೇ ಜಾಸ್ತಿ ತಿಂದಿದ್ದೆ ಅವಲಕ್ಕಿ, ಮಂಡಳು, ಗಿರ್ಮಿಟ್ಟು, ಪಾನಿಪೂರಿ ಅದೇ ತಿನ್ನೋ ಬದಲು ಇದನ್ನು ತುಂಬ ಹೆಲ್ದಿಯಾಗಿರುತ್ತೆ. ಯಾಕಂದರೆ ಇದರಲ್ಲಿ ಗೋಧಿ ಹಿಟ್ಟು ಇರೋದ್ರಿಂದ ಜೀರಿಗೆ ಇದೆ, ಕಾಳು ಮೆಣಸು ಇದೆ, ಎಲ್ಲ ಆರೋಗ್ಯಕರ ಆಗಿರುವಂಥದ್ದೇ ಹಾಕಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಸ್ವಲ್ಪ ತಿಳು ಲಟ್ಟಿಸಿ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ತೀನಿ. ಒಂದು 4 ಶೇಪ್ ನೀವು ಎಷ್ಟಾದರೂ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. 1-2 ದಿವಸ ಪಿಕ್ನಿಕ್ ಹೋಗೋದಿದೆ, ಟೂರ್ ಹೋಗೋದಿದ್ರೂ ತೊಗೊಂಡು ಹೋಗ್ಬೋದು. ಕೆಡಲ್ಲ, 1 ವಾರವರೆಗೂ ಏನಾಗಲ್ಲ. ತುಂಬ ಚೆನ್ನಾಗಿರುತ್ತೆ. ಆಯಿತಾ? ಲಟ್ಸಿದ ನಂತರ ಒಂದು ನೆಕ್ಸ್ಟ್
ಇವಾಗ ಸ್ಕ್ವೇರ್ ಶೇಪ್ ಬೇಕಂದರೆ ಸ್ಕ್ವೇರ್ ಶೇಪ್ ಮಾಡ್ಕೊಳ್ಳಿ. ಇವು ಆಯಿತಾ, ಸ್ಕ್ವೇರ್ ಶೇಪ್. ನೆಕ್ಸ್ಟ್ ಟ್ರಯಾಂಗಲ್ ಶೇಪ್ ಮಾಡ್ಕೊಳ್ಳೋಣ. ಆಯಿತಾ, ಸ್ಕ್ವೇರ್. ನೆಕ್ಸ್ಟ್ ಇವಾಗ ಟ್ರಯಾಂಗಲ್ ಬೇಕಂದರೆ ಟ್ರಯಾಂಗಲ್ ಮಾಡ್ಕೊಳ್ಳೋಣ. ಇವಾಗ ಟ್ರಯಾಂಗಲ್ ಡಿಸೈನ್ ಮಾಡ್ಕೊಳ್ಳೋಣ. ಇಷ್ಟು ಕಟ್ ಮಾಡಿ ಬಿಸಾಕಿ, ನೆಕ್ಸ್ಟ್ ಈ ಕಡೆ ಎಡ್ಜ್ ಕಟ್ ಮಾಡಿ, ನೆಕ್ಸ್ಟ್ 1 2 3 4 5 6 7 ಟ್ರಯಾಂಗಲ್ ಡಿಸೈನ್ ಇದು. ಟ್ರಯಾಂಗಲ್ ಆಯಿತಾ, ಇದು ಟ್ರಯಾಂಗಲ್ ಡಿಸೈನ್. ಇದು ವೇಸ್ಟೇಜ್ ತೆಗಿ. ಆಯಿತಾ, ಈಗ ಟ್ರಯಾಂಗಲ್ ಡಿಸೈನ್ ಆಯಿತು. ನೆಕ್ಸ್ಟ್ ಆಯಿತಾ, ನೆಕ್ಸ್ಟ್ ಇವಾಗ ಡೈಮಂಡ್ ಶೇಪ್ ಮಾಡ್ಕೊಳ್ಳೋಣ. ಡೈಮಂಡ್ ಶೇಪ್ ಮಾಡ್ಕೊತೀನಿ. ಇವಾಗ ಡೈಮಂಡ್ ಶೇಪ್ ಮಾಡ್ಕೊಂಡು ಒಂದು ನಿಮಿಷ ಕಟ್ ಮಾಡ್ಕೊಂಡು ನೀಟಾಗಿ ಡೈಮಂಡ್ ಶೇಪ್ ಮತ್ತು ರೌಂಡ್ ಮಾಡ್ಕೊಂಡು ರೌಂಡ್ ಶೇಪ್ ಇದು. ಎಷ್ಟು ಮಾಡಿದ್ದೀರಿ ಅಷ್ಟು ಇದೇ ಶೇಪ್ ಒಳಗೆ ಮಾಡ್ಕೋಬೋದು. ಎಲ್ಲ ಶೇಪು ಬರುತ್ತೆ, ಒಂದೇ ಶೇಪ್ ಅಂತ ಯಾವ ಬರಲ್ಲ. ಇವಾಗ ಡೈಮಂಡ್ ಶೇಪ್ ಒಂದು ಮಾಡಿ ತೋರಿಸ್ತೀನಿ. ಆಯಿತಾ, ಡೈಮಂಡ್ ಶೇಪ್. ಎಣ್ಣೆ ಕಾಯಿಲಿಟ್ಟು ರೌಂಡ್ ಶೇಪ್ ಹಾಕೋದು. ನೆಕ್ಸ್ಟ್ ಡೈಮಂಡ್ ಶೇಪ್ ಹಾಗೂ ಸ್ಕ್ವಯರ್, ಟ್ರಯಾಂಗಲ್ ಎಲ್ಲ ಶೇಪನ್ನು ಹಾಕಿದ್ದೆ. ಇವಾಗ ಶಾಲು ಫ್ರೈ ಮಾಡಬೇಕು ಪ್ರತಿಯೊಂದನ್ನು. ಎಲ್ಲವನ್ನು ಹಾಕಿ ಶಾಲು ಫ್ರೈ ಮಾಡ್ತೀನಿ. ವೆರಿ ಸಿಂಪಲ್, ಸಾಯಂಕಾಲ ಸ್ನ್ಯಾಕ್ಸ್ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಪಿಕ್ನಿಕ್ಕು ತೊಗೊಂಡು ಹೋಗ್ಬೋದು. 1-2 ದಿವಸ ಹೋಗುತ್ತೆ, 1-8 ದಿವಸ ಇಟ್ಟರೂ ಕೆಡಲ್ಲ ಇದು. ಯಾಕಂದರೆ ಇದರಲ್ಲಿ ಎಲ್ಲದು ಮೆಣಸು, ಜೀರಿಗೆ ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇದು ಸ್ನ್ಯಾಕ್ಸ್ ಥರ ಪಿಕ್ನಿಕ್ ತೊಗೊಂಡೋಗ್ಬೋದು. ಹುಡುಗರು ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದ ಕೂಡಲೇ ಏನಾದರೂ ಒಂದು ಬೇಕಲ್ಲ ಸಾಯಂಕಾಲ, ಅದಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಲ್ಲದನ್ನು ತಿರ್ಸಿ ಬೆನೆಸಿದ್ರೆ ಮುಗಿತು ಕೆಲಸ. ಚಿಪ್ಸ್ ಆದರೂ ಅನ್ಬೋದು. ಸಾಯಂಕಾಲ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದೋಗು ಅಥವಾ 1-8 ದಿವಸ ಇಟ್ಟರೂ ಏನಾಗಲ್ಲ. ಮನೆಯಲ್ಲಿ ಗೆಸ್ಟ್ ಬರ್ತಾರ, ಮಾಡೋಕ್ಕಾಗಲ್ಲ ಎಲ್ಲ ಒಂದೇ ಸಲನೇ ಅಂತಂದರೆ ಈ ಥರ ಮಾಡಿ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ವೆರಿ ಟೇಸ್ಟಿಯಾಗಿ, ತುಂಬ ಕ್ರಿಸ್ಪಿಯಾಗಿಯೂ ಬರುತ್ತೆ.
ಸಾಯಂಕಾಲ ಸ್ನ್ಯಾಕ್ಸ್ ಅಥವಾ ಹುಡುಗರು ಸ್ಕೂಲಿಂದ ಬಂದಾಗ, ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದಾಗ ಪಿಕ್ನಿಕ್ಕು ಟೂರ್ ಎಲ್ಲದಕ್ಕೂ ತೊಗೊಂಡೋಗ್ಬೋದು. ಒಂದು 8 ದಿವಸ ಇದ್ದರೂ ಕೆಡಲ್ಲ, ಏನಾಗಲ್ಲ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ರೌಂಡ್ ಶೇಪ್ ಇರುತ್ತೆ, ರೌಂಡ್ ಶೇಪ್ ಆದರೂ ಮಾಡ್ಕೋಬೋದು, ಡೈಮಂಡ್ ಶೇಪ್ ಆದರೂ ಮಾಡ್ಕೋಬೋದು, ಟ್ರಯಾಂಗಲ್ ಶೇಪಲ್ಲಿ ಆದರೂ ಮಾಡ್ಕೋಬೋದು, ಅಥವಾ ಸ್ಕ್ವೇರ್ ಶೇಪ್ ಒಳಗಾದರೂ ಮಾಡ್ಕೋಬೋದು. ತುಂಬ ಚಿಕ್ಕ ಚಿಕ್ಕ ಪೀಸಸ್ ಆದರೂ ಬೇಕು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ವೆರಿ ಟೇಸ್ಟಿ ಆ್ಯಂಡ್ ಈಸಿ, ಸಿಂಪಲಾಗಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಆಯಿತಾ? ನೆಕ್ಸ್ಟ್ ಇದು ಒಂದು ಅದೇ ರೀತಿ ಬರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ಮೈ ಚಾನಲ್.